ಹಾಯ್ ಪರ್ಣಿಕಾ. ಹಾಯ್. ನೀನು ನನಗೆ ಏನ್ ಭಾವ, ನೀನಿವತ್ತು ಆರಾಮಾಗಿದ್ಯಾ ತಾನೇ? ಇಲ್ಲಿ ನೋಡು, ಅರ್ಜೆಂಟಾಗಿ ನೀನ್ ಹಾಕೋ ಬಟ್ಟೆ 2 ಜೊತೆ ಬೇಕಿತ್ತು. ಯಾಕೆ? ಯಾಕೆ ಅಂದ್ರೆ ಡಿಯರ್, ಅದು ನಿನಗೋಸ್ಕರನೇ. ಅಯ್ಯೋ, ನಿನ್ನಂತ ಮಾಡೆಲ್ಗೆ ನಾನು 2-3 ಡ್ರೆಸ್ನ ಸ್ಟಿಚ್ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನನಗ್ಯಾಕೆ ಗಿಣ್ತಾ ಇದ್ಯಾ? ಇದು ಕನ್ಸ ನಿಜಾನ ಅಂತ? ಅದಕ್ಕೆ ನನಗ್ಯಾಕೆ ಗಿಂಟದೆ? ನಿನ್ನನ್ ಟಚ್ ಮಾಡ್ಬೇಕಲ್ವಾ ಭಾವ? ಹೇಯ್, ಈಗೇನ್ ಕೊಡ್ತೀಯಾ ಇಲ್ವೋ? ನೀನ್ ಕೇಳಿದ್ರೆ ನಾನ್ ಹಾಕೊಂಡಿರೋ ಬಟ್ಟೆ ಬೇಕಾದ್ರೂ ಕೊಡ್ತೀನಿ ಭಾವ. ಏ, ಅಂತ ರಿಸ್ಕ್ನ ನೀನ್ ಮಾಡಿದ್ರು ನಾನ್ ಮಾಡಲ್ಲ. ಕಬಾಟಲ್ಲಿರೋದ್ ಕೊಟ್ರೆ ಸಾಕು. ಈಗ್ಲೇ ತಂದ್ಕೊಡ್ತೀನಿ ಭಾವ. ಥ್ಯಾಂಕ್ ಯು. ಭಾವ ಭಾವ ಭಾವ, ಅಳತೆ ತಗೊಳ್ಳೋದಕ್ಕೆ 1 ಡ್ರೆಸ್ ಸಾಕು, 2 ಯಾಕೆ? ಸಿಕ್ಕಾಕೊಂಡ್ಬಿಟ್ಟಲ್ಲ ದೇವ್ರೆ. ಅದು ಪ್ಯಾಟರ್ನು ಡಿಸೈನ್ ಎಲ್ಲ ನೋಡ್ಬೇಕಲ್ವಾ? ವಾವ್, ಥ್ಯಾಂಕ್ ಯು ಭಾವ. ವೆಲ್ಕಮ್. ಅಯ್ಯೋ, ಹಲೋ, ತಗೋ ನೀನ್ ಕೇಳಿರೋ ತರ ಸಾಂಪ್ರದಾಯಿಕ ಬಟ್ಟೆ. ಇದ್ದೆ ಪರ್ಣಿಕನೇ ಕೊಟ್ಟಿದ್ದು. ನನಗೆಂತ ಗೊತ್ತಿದ್ರೆ ಕೊಡ್ತಿದ್ಲಾ? ಕೊಡ್ತಿದ್ಲು. ಬಟ್ಟೆನಲ್ಲ, ಚಟ್ಟನ. ಚಿತೆವರ್ಗೂ ನಿನ್ನು ಎತ್ಕೊಂಡು ಹೋಗೋದಕ್ಕೆ. ನಿಜಾನೇ. ಮೊದ್ಲು ಬಟ್ಟೆನ್ ಬದಲಾಯಿಸ್ಕೊ. ನಿನ್ನ ಈ ಅವತಾರದಲ್ಲಿ ನೋಡಕ್ಕಾಗ್ತಿಲ್ಲ. ಕಳ್ರ ತರ ನೋಡೋರ್ ಬುದ್ಧಿ ಇದೇ ತರಾನೇ ಇರುತ್ತೆ. ಹೋಗು ಆ ಕಡೆಗೆ. ಹಾಗೋ. ನೀನ್ ಕೋಪ ಮಾಡ್ಕೊಂಡಾಗ ಸುಂದರವಾಗಿ ಕಾಣಿಸ್ತೀಯ. ಕಣಿಯಮ್ಮ ನನ್ನ ನಿಲ್ ಬರೋದಕ್ಕೆ ಹೇಳಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅವ್ವಾ, ಕಣಿಯಮ್ಮ ಯಾವಾಗ ಬಂದೆ? ಗೊತ್ತೇ ಆಗ್ಲಿಲ್ಲ. ನಾನ್ ಬರೋದ್ನ ನೀನ್ ನೋಡ್ಲಿಲ್ಲ. ನಿನ್ ಮನ್ಸೆಲ್ಲ ಸಂತೋಷದಲ್ಲಿ ತುಂಬೋಗೈತೆ. ಕರೆಕ್ಟ್ ಕಣಿಯಮ್ಮ, ನಾನ್ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಫಸ್ಟ್ ಆಫ್ ಆಲ್ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು. ಕ್ರೆಡಿಟ್ ಗೋಸ್ ಟು ಯು. ಓ ಸಾರಿ, ನಿನಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ನನ್ಗೆಲ್ಲಾ ಭಾಷೆನೂ ಗೊತ್ತು ಕಣವ್ವ. ಹೌದಾ? ನೋಡಿದ್ರೆ ಹಾಗ ಅನ್ನಿಸ್ತಾನೆ ಇಲ್ಲ. ಹಂಗೆ ಇರ್ತೀನಿ, ಆದ್ರೂ ಬರ್ತೀನಿ, ನೋಡ್ತೀನಿ. ಎಲ್ಲ ಊರಲ್ಲೂ ಇರ್ತೀನಲ್ವಾ, ಅದಕ್ಕೆ ಎಲ್ಲ ತಿಳ್ಕತೀನಿ. ಆದ್ರೆ ನಿನ್ಗೊಂದು ವಿಷಯ ಗೊತ್ತಿಲ್ಲ ಕಣಿಯಮ್ಮ. ಅದೇನಂತ ಹೇಳ? ನನ್ ಭಾವ ನನ್ಗೋಸ್ಕರ 2 ಜೊತೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದಾನೆ ಗೊತ್ತಾ? ಅಳತೆಗೋಸ್ಕರ ನಾನ್ 2 ಜೊತೆ ಬಟ್ಟೆ ತಗೊಂಡ್ ಹೋಗಿದ್ದಾನೆ ಗೊತ್ತಾ? ಹಾಗಾ? ಹೌದು ಕಣಿಯಮ್ಮ. ಈ ಪೂಜೆ ಇಷ್ಟು ಬೇಗ ಫಲ ಕೊಡುತ್ತೆ ಅಂತ ಅನ್ಕೊಂಡಿಲ್ಲ. 6 ದಿನ ಏನಾದ್ರೂ ಪೂಜೆ ನಡೆದೋದ್ರೆ ಇನ್ನೆಷ್ಟು ಕನೆಕ್ಟ್ ಆಗಿ ಹೋಗ್ತಾನೋ ನನ್ ಭಾವ. ಅಯ್ಯೋ, ಆಗ್ತಾನೆ ಕಣವ. ಈ ಪೂಜೆ ಪೂರ್ತಿ ಆಯ್ತು ಅಂದ್ರೆ ಅನ್ಕೊಂಡಿರೋ ಕೆಲ್ಸ ಎಲ್ಲ ಪೂರ್ತಿ ಆಗ್ತೈತೆ. ಹೇಳು ಕಣಿಯಮ್ಮ, ಇವತ್ ನಾನ್ ಏನ್ ಮಾಡ್ಬೇಕು? ಇಲ್ ನೋಡು, ಈ ಗ್ರಾಮ ದೇವತೆಗೆ ಅಭಿಷೇಕ ಮಾಡು. ಅಭಿಷೇಕ ಮಾಡಿರೋ ಆ ಹಾಲನ್ನ ತಗೊಂಡ್ ಹೋಗಿ ಮನೆ ಸುತ್ತ 8 ಮೂಲೆಗಳಿಗೆ ಹಾಕು. ಓ ಇಷ್ಟೇನಾ? ಹಾಗಾದ್ರೆ ಈಗ್ಲೇ ಹೋಗಿ ಅಭಿಷೇಕ ಮಾಡ್ತೀನಿ. ಮಾಡ್ಬೇಕು ಕಣವ್ವ. ತಾಯಿ ಅಭಿಷೇಕದಿಂದ ತೃಪ್ತಿಯಾಗಿ ನಿನಗೆ ಒಳ್ಳೇದ್ ಮಾಡ್ತಾಳೆ. ಶಂಕರ
ಜಗತ್ತಿನಲ್ಲಿಯೇ ಇದೆ ಅಂತ ಆಕರ್ಷಣ ಶಕ್ತಿ ಸೂಚನೆ ಮಾಡ್ತಿದೆ. ನೀನು ಮರಿದೆ ಈ ಹಾಲನ್ನ ಮನೆ ಸುತ್ತ 8 ಮೂಲೆಗೂ ಸುರಿಬೇಕು. ಸರಿ ಅಮ್ಮ. ನನ್ನ ಕಣ್ಣಲ್ಲಿ ತುಂಬಿರೋ ಆಶಾ ಜ್ಯೋತಿ ಕಾಂತಿಗೆ ಮಿಗಿಲಾದ ಬೆಳಕು ಇಲ್ಲಿ ಮಿಂಚುತ್ತಾ ಇದೆ. ಇಲ್ಲೇ ಇದೆ ನನಗೆ ಸೇರ್ಬೇಕಾಗಿರೋ ನಾಗಮಣಿ. ಇಲ್ಲೇ ಇದೆ ಅಂತ ಅರ್ಥ. ನಂದೇ, ಇದು ನಂದೇ, ಇದು ನನ್ನ ಸ್ವತ್ತು. ಮಾಡಿರೋ ಉಪಾಸನ ಸಾಧನೆ ನಿರೀಕ್ಷಣೆಗಳಿಗೆ ಈ ದಿನ ನನಗೆ ಫಲ ಸಿಗೋ ಹೊರಟಿದೆ. ಆವತ್ತಿದಕ್ಕೋಸ್ಕರ ಕೈ ಸುಟ್ಕೊಂಡೆ, ಆದ್ರೆ ಇವತ್ತು ಇಷ್ಟು ಸುಲಭವಾಗಿ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಏನು ಕಾಣಿಸ್ತಾ ಇಲ್ಲ. ಅಯ್ಯಯ್ಯೋ ದೇವ್ರೆ, ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ. ಅಯ್ಯಯ್ಯೋ, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ.
ಅಯ್ಯಯ್ಯೋ ದೇವ್ರೆ ನನ್ ಕಣ್ ಕಾಣಿಸ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ. ನನ್ನ ಕಣ್ಣು ತಪ್ಸಿ ನನ್ನ ಮಹಲ್ ಒಳಗೆ ಬಂದು ನನ್ನ ಕುಟುಂಬದವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ವರ್ಮಾ ವರ್ಮಾ ಹೇಳು. ನಾನ್ ನಿಮ್ನ ಸಾಯಿಸೋಕಂತ ಬಂದಿಲ್ಲ, ಮಣಿಗೋಸ್ಕರ ಆಸೆಪಟ್ಟು ಬಂದೆ, ನಿಮ್ನ ಸಾಯಿಸೋಕಂತ ಬರಲಿಲ್ಲ. ನನಗೆ ಕಣ್ಣು ಕಾಣಿಸ್ತಿಲ್ಲ, ನನಗೇನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ ನನಗೆ. ಆಸೆಪಟ್ಟು ಬಂದ್ಬಿಟ್ಟೆ. ಈ ಕುರುಡನಿಗೆ ಸಹಾಯ ಮಾಡು, ಈ ಕುರುಡನಿಗೆ ದಾರಿ ತೋರಿಸು ವರ್ಮಾ. ಆಸೆ ಪಟ್ಟಿಲ್ ಬಂದ. ಇದೇನಿದು? ಇವನ್ಗೇನಾದ್ರೂ ಈ ಮನೇಲಿ ನಾಗಮಣಿರೋ ವಿಷಯ ಗೊತ್ತಾಗೋಗಿದ್ಯಾ? ಹೇಳ್ದೆ ಕೇಳ್ದೆ ಒಳಗ್ ಬಂದಿದ್ಯಲ್ಲ, ನಿಂಗೇನ್ ಬಂದಿದ್ಯೋ ರೋಗ? ಕಳ್ತನ ಮಾಡಕ್ ಬಂದಿದ್ದಾನೆ ಅನ್ಸತ್ತೆ. ಹೌದು, ಕಳ್ತನ ಮಾಡೋಕೆ ಬಂದೆ. ಪೂಜೆ ಸಾಮಾನುಗಳನ್ನ ಕಳ್ತನ ಮಾಡಕ್ ಬಂದೆ. ಎಂತ ಉಪಾಸಕನೇ ಆದ್ರೂ ಎಷ್ಟು ದಿನ ಅಂತ ಉಪವಾಸ ಇರ್ತೀನಿ. ಏಯ್, ನನಗ್ ಮೋಸ ಮಾಡಿದ್ದಕ್ಕೆ ನಿನ್ ತಲೆ ಗುಂಡು ಹೊಡೆಸ್ದೆ. ಮಂತ್ರಹೀನ ಆಗಿದ್ಯಾ ಅನ್ಕೊಂಡೆ, ಆದ್ರೆ ಏನೋ ತಂತ್ರ ಮಾಡ್ಕೊಂಡು ಕೂದಲು ತರಿಸ್ಕೊಂಡು ಯಾರಿಗೂ ಗೊತ್ತಾಗದಂಗೆ ಮಹಲ್ ಒಳಗ್ ಬಂದಿದ್ಯಾ ಅಂದ್ರೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ ಅರ್ಥ. ನಿನ್ನ ಇಲ್ಲ 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 ವರ್ಮ, ಇಲ್ಲ ವರ್ಮ, ಇಲ್ಲ ಇಲ್ಲ, ನನಗೆ ನಿನ್ ಮೇಲೆ ಕೋಪ ಇಲ್ಲ. ನೀನ್ ನನ್ನ ಶತ್ರು ಅಲ್ಲ, ನಾನ್ ನಿನ್ ಸ್ನೇಹಿತ ಕೂಡ ಅಲ್ಲ. ಇವ್ ನಿನ್ ಶತ್ರುನೇ ಅಣ್ಣ. ಇವತ್ ನಾವ್ ಇವನ ಸುಮ್ಮನೆ ಬಿಟ್ರೆ ನಾಳೆ ನಮ್ಮನ್ನೇ ಸಾಯಿಸ್ತಾನಣ್ಣ. ಸಾಯಿಸ್ಬಿಡೋಣ, ಸಾಯಿಸ್ಬಿಡೋಣ. ಪೂಜೆ ಸಾಮಾನ್ ತಗೊಂಡ್ ಹೋಗಕ್ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಅಂತಂದ್ರೆ ಇವನು ಬಂದಿರೋದು ಖಂಡಿತವಾಗ್ಲೂ ನಾಗಮಣಿ ತಗೊಂಡ್ ಹೋಗೋಕೆನೆ. ಅಣ್ಣನ ಕೋಪ ನನ್ನನ್ನು ಅಸ್ತ್ರವಾಗಿಟ್ಕೊಂಡು ಇವನನ್ನ ಬಂಧಿಸ್ಬಿಡ್ಬೇಕು. ವರ್ಮಾ, ಅವನ್ನ ಬಿಟ್ಬಿಡು, ಅವನ್ ಪಾಪಕ್ಕೆ ಅವನೇ ಹೋಗ್ಲಿ. ಮನೆಯಲ್ಲಿ ರಕ್ತಪಾತ ಎಲ್ಲ ಮಾಡ್ಬೇಡಿ, ನನ್ ಮಾತನ್ ಕೇಳಿ ಬಿಟ್ಬಿಡಿ. ಇಲ್ಲ ಅದ್ಕೆ, ಇವತ್ ಇವನನ್ನ ಸುಮ್ನೆ ಬಿಟ್ರೆ ನಾಳೆ ನಮ್ ಪ್ರಾಣ ಬಿಡ್ಬೇಕಾಗುತ್ತೆ. ಪಶುಪತಿ ಅಂದ್ರೇನೆ ದೊಡ್ಡ ತೊಂದ್ರೆ. ಅವನ್ನ ಸಾಯಿಸ್ಬಿಡೋಣ. ಬೇಡ ವರ್ಮ, ಬೇಡ ವರ್ಮ, ನನ್ನ ಸಾಯಿಸ್ಬೇಡ ವರ್ಮ, ನಿನ್ ಕಾಲಿಗೆ ಬೀಳ್ತೀನಿ. ನೀನು ಮತ್ತೆ ಪ್ರಯತ್ನ ಪಟ್ಟು ಮಂತ್ರಶಕ್ತಿ ಸಂಪಾದಿಸಿ ನನ್ನ ವಂಶನ ನಿರ್ವಂಶ ಮಾಡ್ಬೇಕು ಅಂತಿದ್ಯಾ? ನಿನ್ನ ಸುಮ್ನೆ ಬಿಟ್ಬಿಟ್ರೆ ನೀನ್ ನನ್ನ ಕುಟುಂಬದವ್ರನ್ನ ಬಿಡೋಲ್ಲ. ನೀನು ನಿತ್ಯ ಪೂಜೆ ಮಾಡೋ ಆ ಕಾಳಿಕಾ ದೇವಿಗೆ ನಿನ್ನ ಬಲಿ ಕೊಡ್ತೀನಿ ಕಣೋ. ಧನಂಜಯ, ಗುರುಗಳೇ, ಏನ್ ನೀನ್ ಮಾಡ್ತಿರೋ ಕೆಲಸ? ಮನೆ ಮಧ್ಯದಲ್ಲಿ, ಅದು ದೇವ್ರ ಮನೆಯಲ್ಲಿ, ದೇವ್ರ ಸಮಕ್ಷದಲ್ಲಿ ಕೊಲೆ ಮಾಡ್ತಿದ್ಯಾ? ಒಬ್ಬ ಉಪಾಸಕನ ಸಾಯಿಸಿ ಪಾಪ ಕಟ್ಕೋಬೇಕು ಅಂತಿದ್ಯಾ? ಇವನು ನನ್ನ ಕುಟುಂಬದವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ನೋಡ್ತಿದ್ದಾನೆ ಗುರುಗಳೇ. ಇಲ್ಲ ಸ್ವಾಮಿ, ಇಲ್ಲ, ಸಾಯಿಸ್ಬೇಕು ಅಂತ ಬಂದಿಲ್ಲ, ಕಳ್ತನ ಮಾಡೋಕು ಅಂತ ಬಂದೆ. ಏನ್ ತಗೊಂಡ್ ಹೋಗ್ಬೇಕು ಅಂತ ಬಂದೆ? ಎಲ್ಲ ನಾಟಕ ಇವಂದು. ಕಣ್ಣು ಹೋದುವ ಅಂತ ನಾಟಕ ಆಡ್ತಿದ್ದಾನೆ. ಇವನ್ ಮೇಲೆ ಕರುಣೆ ತೋರಿಸಬಾರ್ದು, ಸಾಯಿಸ್ಬೇಕು ಗುರುಗಳೇ. ವರ್ಮ, ಪ್ರತಿಯೊಬ್ಬರ ಅಂತ್ಯ ಆರಂಭ ಆ ಭಗವಂತನ ಕೈಯಲ್ಲಿರುತ್ತೆ. ಜೀವ ತೆಗೆಯೋ ಕೆಲಸ ನಿನ್ ಕೈಗೆ ತಗೋಬಾರ್ದು. ಧನಂಜಯ, ಪಶುಪತಿ ನಿಜವಾಗ್ಲೂ ಕುರುಡ ಆಗಿದ್ದಾನೆ. ಅದ್ಯಾವ ಕಾರಣಕ್ಕೆ ಇಲ್ಲಿಗೆ ಬಂದೋ ಗೊತ್ತಿಲ್ಲ. ಈ ಮನೆ ಕಾವಲಾಗಿರೋ ಗರುಡ ಶಕ್ತಿಯಿಂದ ಅವನು ನೋಡೋ ಶಕ್ತಿನೇ ಕಳ್ಕೊಂಡಿದ್ದಾನೆ. ನೋವಲ್ಲಿರೋನ್ನ ಬಿಟ್ಬಿಡ್ಬೇಕು. ಸುಮ್ನೆ ಬಿಟ್ರೆ ಮತ್ತೆ ಬರ್ತಾನೆ. ಇವನ ಸಾಯಿಸದೆ ಒಳ್ಳೇದಣ್ಣ. ಒಂದು ಹೆಣ್ಣಾಗಿ ಇಷ್ಟೊಂದು ಆವೇಶ ಅರ್ಚಾಟ ಒಳ್ಳೇದಲ್ಲ. ಪ್ರಚೋದನೆ ಕೊಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಪಶುಪತಿ, ಗುರುಗಳೇ, ಗುರುಗಳೇ, ಈ ಮನೆಯ ಸರಿಹದ್ದು ಪಾರ್ ಮಾಡಿಸ್ತೀನಿ, ಮತ್ತೆ ಈ ಕಡೆ ಬರಲೇಬೇಡ. ಗುರುಗಳೇ, ಇನ್ಯಾವತ್ತೂ ಬರಲ್ಲ, ಮಾತು ಕೊಡ್ತೀನಿ.
ಬಾ. ಅಣ್ಣ, ಕುಲಗುರು ನಮ್ಗೆ ಒಳ್ಳೇದ್ ಮಾಡೋದ್ ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತಿದಾರಲ್ಲ. ಬಾಯಿ ಮುಚ್ಚು. ಯಾಕೆ ಹುಟ್ಟದೆ ನನ್ನ ಹೊಟ್ಟೆಲಿ ಸಾಕು ಅಂತ ಪ್ರಚೋದಿಸ್ತಿದ್ಯಾ? ನಿನ್ಗೆ ಗೊತ್ತಿಲ್ಲ, ದೇವಾಲಯದಂತ ಮನೇಲಿ ಹತ್ಯೆ ಕೊಲೆಗಳನ್ನ ನೋಡಕ್ಕಾಗಲ್ಲ ಭದ್ರ. ಸಮಯಕ್ಕೆ ಸರಿಯಾಗಿ ಗುರುಗಳು ಬಂದ್ರು ಸರಿ ಹೋಯ್ತು. ಸರಿ ಸರಿ, ನೀವೆಲ್ರೂ ಹೋಗಿ ಹೋಗಿ. ನಮೋ ಗರುಡ ದೇವ. ಇವನ್ ತಲೆ ಗುಂಡೋಡ್ಸಿ ಕೆಲ್ಸಕ್ಕೆ ಬಾರ್ದಂಗ್ ಮಾಡಿದ್ರು ಮತ್ತೆ ಈ ಮನೆ ಒಳಗೆ ಹೇಗ್ ಬಂದ? ಏನೋ ಇದೆ. ಈ ಹಾಲನ್ನ ಮನೆ ಸುತ್ತ 8 ಮೂಲೆಗೂ ಸುರಿಬೇಕು. ಓಂ ಹೀಂ ಕ್ಲೀಂ ಭೀಂ ಕಾಲಕಾಳಿಕಾ ನಮಃ. ಓಂ ಹೀಂ ಕ್ಲೀಂ ಭೀಂ ಕಾಲಕಾಳಿಕಾ ನಮಃ. ಓಂ ಹೀಂ ಕ್ಲೀಂ ಭೀಂ. ನನ್ನ ಕಣ್ಣಿನ ದೃಷ್ಟಿ ಮತ್ತೆ ವಾಪಸ್ ತಗೊಂಡ್ ಬಾ. ಈ ದೀಪದಲ್ಲಿ ಎಣ್ಣೆ ಖಾಲಿ ಆಗೋಷ್ಟರಲ್ಲಿ ನೀನ್ ಬಂದ್ರೆ ಸರಿ, ಇಲ್ಲಾಂದ್ರೆ ಮಂತ್ರಹೀನನಾಗಿ ಸತ್ತೋಗ್ತೀನಿ. ಕರುಣೆ ತೋರಿಸಿ ತಾಯಿ. ಬಾ ಬಾ ಕಾಳಕಾಳಿಕಾ, ಬಾ ಬಾ ಕಾಳಕಾಳಿಕಾ, ಬಾ. ಪಶುಪತಿ, ಪಶುಪತಿ. ಅಮ್ಮ, ಕಾಳಕಾಳಿಕಾ ಬಂದ್ಯಾ ತಾಯಿ? ಈ ಕುರುಡನ ಮೇಲೆ ಕರುಣೆ ಬಂತ ತಾಯಿ? ಎಲ್ಲಿದೆಯಮ್ಮ? ನಿನ್ನ ಪರಿಸ್ಥಿತಿ ನೋಡಿ ಕರುಣೆಯಿಂದ ಬಂದಿದ್ದೀನಿ. ಏನ್ ವರ ಬೇಕೋ ಕೇಳು. ನನಗೆ ಗರುಡ ಶಕ್ತಿಯಿಂದ ಕಣ್ಣಿನ ದೃಷ್ಟಿ ಹೊರಟೋಯ್ತು ಅಮ್ಮ. ನನಗೆ ದೃಷ್ಟಿ ಬೇಕು, ನಾನು ನೋಡ್ಬೇಕಮ್ಮ. ಆ ನಾಗಮಣಿ, ಆ ಮಹತ್ತರವಾದ ನಾಗಮಣಿನ ನಾನು ಪಡ್ಕೊಳ್ಳೇಬೇಕಮ್ಮ. ಗರುಡ ಶಕ್ತಿಯಿಂದ ಹೋದ ಕಣ್ಣು ಅಷ್ಟು ಬೇಗ ಬರಲ್ಲ. ನನ್ನ ಕಣ್ಣೇ ಕಾಣಲಿಲ್ಲ ಅಂದ್ರೆ ನಾನು ಹೇಗೆ ನೋಡೋದು? ನನಗೆ ಸೇರ್ಬೇಕಾಗಿರೋ ಮಣಿನ ನಾನು ಹೇಗೆ ಪಡ್ಕೊಳ್ಳಿ ತಾಯಿ? ಶಕ್ತಿಗಳ ಕೆಲಸ ಮಾಡಿದೆ, ಯಾವ ದಾರಿನೂ ತೋಚದೆ ಹೇಗೋ ಒಂದು ನಿನ್ನ ಸನ್ನಿಧಿಗೆ ಬಂದು ಸೇರಿದ್ದೀನಿ ತಾಯಿ. ಈಗ ನೀನು ನನಗೆ ದೃಷ್ಟಿ ಕರುಣಿಸದೆ ಹೋದ್ರೆ ಆ ಮಹಲ್ಗೆ ನಾನು ಹೇಗೆ ಹೋಗ್ಲಮ್ಮ? ಹೋದ ದೃಷ್ಟಿ ಬರೋದಿಕ್ಕೆ ಸಮಯ ಹಿಡಿಯತ್ತೆ. ಅದಕ್ಕೆ ನಿನಗೆ ಆಗ್ರಾಣಿತ ಶಕ್ತಿನ ಕೊಡ್ತಾ ಇದ್ದೀನಿ. ಆಗ್ರಾಣಿತ ಶಕ್ತಿನ? ಹೌದು. ವಾಸನೆಯಿಂದ ನಿನ್ನ ಸುತ್ತಮುತ್ತಲು ಇರೋರನ್ನ ನೀನು ಪತ್ತೆ ಹಚ್ಚಬಹುದು.
ಅವರು ಗಂಡಸ್ರ ಹೆಂಗಸ್ರ ನಿನ್ನವರ ಬೇರೆಯವರ ಅನ್ನೋದು ನಿನಗೆ ವಾಸನೆಯಿಂದಾನೇ ಗೊತ್ತಾಗ್ಬಿಡುತ್ತೆ. ಸೂಕ್ಷ್ಮ ರೂಪದಿಂದ ಯಾರು ಒಳಗೆ ಬೇಕಾದರೂ ಹೋಗಿ ಅರಮನೆ ಒಳಗೆ ಕಾಲಿಡು. ಆ ಶಕ್ತಿ ಇದ್ರೆ ಸಾಕು, ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ನಾಗಮಣಿ ನನ್ನ ಕೈಗೆ ಬಂದ್ಮೇಲೆ ಎಲ್ಲ ಎಲ್ಲ ನನ್ನ ಕೈಗೆ ಸೇರಿದಂಗೆ.